ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇದು ಅನ್ನೂಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅನು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ನಮ್ಮ ಅಜ್ಜಿ ಮನೇಲಿ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಒಂದು ಸಣ್ಣ ವ್ಲಾಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮೊದಲು ನಾವು ಆಚೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಾಗಿಲು ತೊಳೆದು ದೀಪ ಎಲ್ಲ ಹಚ್ಚಿ ತುಳಸಿ ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಸಕ್ಕರೆ ಎಲ್ಲ ಸೇರಿಸಿ ರಸಾಯನ ಅನ್ನೋ ಥರ ಮಾಡ್ಕೊಂಡ್ವಿ. ಅದಾದಮೇಲೆ ತುಳಸಿ ಗಿಡನ ರೆಡಿ ಮಾಡಿ ಡೆಕೋರೇಷನ್ ಮಾಡಿದ್ವಿ. ಸಿಂಪಲಾಗೇ ಮಾಡಿದ್ವಿ, ತುಂಬ ಗ್ರ್ಯಾಂಡಾಗಿ ಅಂತೇನಿಲ್ಲ. ದೇವ್ರಿಗೆ ದೀಪ ಹಚ್ಚಿ ಮತ್ತು ತುಳಸಿ ಗಿಡ ಹತ್ರನೂ ದೀಪ ಎಲ್ಲ ಇಟ್ಟು ದೀಪ ಹಚ್ಚಿ ಸಾಂಪ್ರದಾಯಿಕವಾಗಿ ಹಿರಿಯ ಏನು ನಡ್ಸ್ಕೊಬಂದಿದ್ರು ಅದನ್ನು ನಾವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೀಪ ಹಚ್ಚಿ ಪ್ರತಿಯೊಂದು ರೀತಿಲಿ ಪೂಜಾ ವಿಧಾನಗಳನ್ನೆಲ್ಲ ಮುಗಿಸಿದ್ಮೇಲೆ ಪಟಾಕಿ ಹೊಡೆದ್ವಿ. ಪಟಾಕಿ ಅತಿಯಾಗೇನು ಹೊಡಿಲಿಲ್ಲ, ಏನಕ್ಕೆ ಅಂದರೆ ನಮಗೂ ಗೊತ್ತು ವಾಯು ಮಾಲಿನ್ಯ ಆಗುತ್ತೆ ಅಂತ ಹೇಳಿ. ಬರೀ ಮನೆ ಮುಂದೆ ಸುಸುರು ಬತ್ತಿ ಮತ್ತು ಒಂದೆರಡು ಫ್ಲವರ್ ಪಾಟ್ ಅಥವಾ ಕಳೆಪುರಿ ಅಂತ ಹೇಳ್ತೀವಲ್ವ, ಅದನ್ನು ಹಚ್ಚಿ ಮನೆಗೆ ಬಂದಿರೋವಂಥ ಹೆಣ್ಮಕ್ಳು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ತುಳಸಿ ಹಬ್ಬನ ಪಟಾಕಿ ಜೊತೆ ಬಿಸಿ ಬಿಸಿ ರುಚಿಯಾದ ಹಬ್ಬದ ಊಟದ ಜೊತೆ ಮುಗಿಸಿದ್ವಿ. ಸೊ ನೀವು ಕೂಡ ಹಬ್ಬ ಹೇಗೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ಹೊಸ ವೀಡಿಯೋಸ್, ಹೊಸ ವ್ಲಾಗ್ಸ್ಗಳೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ತುಳಸಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಲ್ಲಿಗೆ ನಮ್ಮ ಸಣ್ಣ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಅಂದರೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವ್ಲಾಗ್ಸ್ಗಳಲ್ಲಿ. ಧನ್ಯವಾದಗಳು.